ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನನಗೆ ಸಿಂಪಲಾಗಿ ಆಲೂಗೆಡ್ಡೆಯನ್ನು ಯಾವ ರೀತಿ ಪಲ್ಯ ಮಾಡೋದಂತ ಹೇಳಿಕೊಡ್ತೀನಿ. ತುಂಬ ಸಿಂಪಲಾಗಿ ಈಸಿ ಉಂಟು. ಬ್ರೇಕ್ಫಾಸ್ಟಿಗಿರಲಿ ಅಥವಾ ಒಮ್ಮೆಲೆ ಚಪಾತಿಗೆ, ದೋಸೆ ಒಟ್ಟಿಗೆ ಅಥವಾ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಯಾವುದಕ್ಕೂ ಕೂಡ ಬೇಗ ಆಗುವಂಥ ರೆಸಿಪಿ ಇದು. ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ನೀವು. ಹಾಗೂ ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಖಂಡಿತ ಇದರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಹಾಗೂ ನಿಮಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಉಂಟಂತ ಹೇಳಿ. ಇದೇ ರೀತಿ ಟೇಸ್ಟ್ ಕೂಡ ಇದೆ ಇದರದ್ದು. ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಿಮಗೆ ಈಸಿ ಆಗುವಂಥ ರೆಸಿಪಿ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಓಕೆ, ಹೇಗೂ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಥವಾ ಆಫೀಸ್ಗೆ ಹೋಗೋರಾದರೂ ಡೈಲಿ ನಮಗೆ ಚಿಂತೆ ಇರುತ್ತೆ ಯಾವ ರೀತಿ ಚಪಾತಿಗೆ ಪಲ್ಯ ಮಾಡೋದು ಅಥವಾ ಯಾವ ರೀತಿ ಬೇಗನೆ ಅನ್ನಕ್ಕೆ ಪಲ್ಯ ಎಲ್ಲ ಮಾಡೋದು. ಇದು ಯಾವಾಗಲೂ ಮನೆಯಲ್ಲಿ ಇರುವಂಥ ವಸ್ತು ಆಲೂಗೆಡ್ಡೆ. ಇದರಿಂದ ರಪಕ್ಕ ಒಂದು ಬೇಗನೆ ಆಗುತ್ತೆ ಪಲ್ಯ. ಈಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿಯಾಗಿ ಇದನ್ನು ಮಾಡ್ಬೋದು ಅಂತ ಹೇಳಿ. ಫಸ್ಟಿಗೆ ನಾನೊಂದು ಪಾತ್ರೆ ತಗೊಂಡಿದ್ದೀನಿ. ಯಾವುದಾದ್ರೂ ಕಡಾಯಿ ಅಥವಾ ಏನಾದರೂ ಇದೆ ತಗೊಳ್ಳಿ. ಅದಕ್ಕೆ ಗ್ಯಾಸ್ ಆನ್ ಮಾಡಿ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ನೋಡಿ, 1 ಕಪ್ ಅಂದರೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿರ್ಬೋದು ನಾವು. ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕೋಣ. ಒಗ್ಗರಣೆ ಸೊಪ್ಪು ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕೋಣ. ಆಮೇಲೆ ಇದಕ್ಕೆ ನಾನೊಂದು 3 ಒಣಮೆಣಸು ಹಾಕಿದ್ದೀನಿ. ತುಂಬ ಸೂಪರಾಗಿ ಟೇಸ್ಟ್ ಆಗುತ್ತೆ ಇದು. ಹಾಗೂ ಒಣಮೆಣಸು ಚೆನ್ನಾಗಿ ಕಪ್ಪಾಗೋವರೆಗೂ ನಾವು ಫ್ರೈ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಇದರಲ್ಲಿ ಒಣಮೆಣಸು ಕ್ರಿಸ್ಪಿಯಾಗಿ ಫ್ರೈ ಆಗ್ತದೆ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಒಳ್ಳೆ ರೀತಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದನು ನೋಡಿ. ಕ್ರಿಸ್ಪಿಯಾಗಿ ಫ್ರೈ ಆಗ್ತಾ ಉಂಟು, ನೋಡ್ಬೋದು ನೀವು. ಚೆನ್ನಾಗಿ ಉಬ್ಬಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಆವಾಗ ಅದರ ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ನಾವು ಆಲೂಗೆಡ್ಡೆನ ಹಾಕೋಣ. ಆಲೂಗೆಡ್ಡೆ ನಾನು ಸಿಪ್ಪೆ ತೆಗಿಲಿಲ್ಲ. ನಾನು ಹೇಳಿದ್ದೀನಿ ನಿಮಗೆ ಅರ್ಜೆಂಟಲ್ಲಿ ಬೇಗನೆ ಆಗುವಂಥದ್ದು ನಾವು ಮಾಡೋದಂತ. ಹಾಗಾಗಿ ಸಿಪ್ಪೆ ತೆಗಿಲಿಲ್ಲ, ಚೆನ್ನಾಗಿ ತೊಳೆಬೇಕು. ಸಿಪ್ಪೆಯಲ್ಲಿ ಒಳ್ಳೆಯ ಅಂಶ ಎಲ್ಲ ಇದೆ, ವಿಟಮಿನ್ಸ್ ಎಲ್ಲ ಇದೆ ನೋಡಿ. ಈ ರೀತಿ ಉದ್ದನೇ ನಾನು ಕಟ್ ಮಾಡಿದ್ದೀನಿ. ಎಷ್ಟು ನಮಗೆ ಬೇಗ ಆಗುತ್ತೆ ಆ ರೀತಿಯಲ್ಲಿ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಸಣ್ಣ ಕಟ್ ಮಾಡುವಷ್ಟು ಟೈಮ್ ಇರಲ್ಲ ನೋಡಿ. ಈ ರೀತಿ ತೆಳ್ಳಗೆ ಉದ್ದನೇ ಬೇಗನೆ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ನಾನು 2 ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ, ರಫ್ಲಿ ಕಟ್ ಮಾಡಿದ್ದೀನಿ. ಆಲೂಗೆಡ್ಡೆ ಒಟ್ಟಿಗೆ ನಾವು ಇದನ್ನು ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದಕ್ಕೊಂದು ಸೂಪರಾಗಿ ಟೇಸ್ಟ್ ಬರುತ್ತೆ ಹಾಗೂ ಒಳ್ಳೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿದನು, ಎಣ್ಣೆಯಲ್ಲೇ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಓಕೆ, ಈಗ ಸ್ವಲ್ಪ ಫ್ರೈ ಆಗ್ತಾ ಉಂಟು, ನೋಡ್ಬೋದು ನೀವು. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಓಕೆ, ಆಲೂಗೆಡ್ಡೆ ಇವಾಗ ಕಲರ್ ಚೇಂಜ್ ಆಗಿದೆ. ಒಳ್ಳೆ ರೀತಿಯಲ್ಲಿದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಜಜ್ಜಬೇಕು ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಜಜ್ಜಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಹೇಳಿದೆಲ್ಲ, ನಾವು ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಬೋದು ಅಥವಾ ಕಟ್ ಮಾಡಲಿಕ್ಕೆ ಆಗುವಷ್ಟು ಪುರ್ಸೊತ್ತಿರೋದಿಲ್ಲ. ಹಾಗಾಗಿ ಬೆಳ್ಳುಳ್ಳಿ ಮತ್ತು ಇದನ್ನು ಶುಂಠಿಯನ್ನು ಸಣ್ಣ ತುಂಡು ತಗೊಂಡು ಜಜ್ಜಿ ಹಾಕಿದರೆ ಆಯಿತು. ಇದು ಲಾಸ್ಟಲ್ಲಿ ಹಾಕೋದ್ರಿಂದ ಅದಕ್ಕೆ ಒಳ್ಳೆ ಸ್ಮೆಲ್ ಬರುತ್ತೆ. ಈಗ ನೀವು ಹಾಕುವಾಗ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಉಳಿದ ಮಸಾಲವನ್ನು ಹಾಕೋಣ. ಸ್ವಲ್ಪ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಟರ್ಮರಿಕ್ ಪೌಡರ್ ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಾ ಪೌಡರ್, ಆಮೇಲೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ. ಈಗ ಚಿಲ್ಲಿ ಪೌಡರ್ ನಾನು ಸ್ವಲ್ಪ ಜಾಸ್ತಿ ಹಾಕಿದೆ. ನಮಗೆ ಖಾರ ಜಾಸ್ತಿ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕಿದೆ. ನಿಮಗೆ ಸ್ವಲ್ಪ ಕಮ್ಮಿ ಆದರೆ ಕಮ್ಮಿ ಹಾಕ್ಬೋದು ನೀವು. ಇದನ್ನು ನೋಡಿ, ಎಣ್ಣೆಯಲ್ಲೇ ಈ ರೀತಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಆಮೇಲೆ ಇವಾಗ ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ, ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕೋಣ ನಾವು. ಓಕೆ, ನಾನು ಇಷ್ಟರವರೆಗೂ ಇದಕ್ಕೆ ನೀರು ಆ್ಯಡ್ ಮಾಡಲಿಲ್ಲ, ಎಣ್ಣೆಯಲ್ಲೇ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಕಸೂರಿ ಮೇಥಿ ಇದೆ ಆದರೆ ಇದನ್ನು ಕೂಡ ಹಾಕಿಬಿಡಿ. ಇದೇ ಆದರೆ, ಒಮ್ಮೆಲೆ ಇಲ್ಲದಿದ್ದರೆ ಪರವಾಗಿಲ್ಲ, ಆಪ್ಷನಲ್ಲಿದು. ಇದೇ ಆದರೆ ಹಾಕಿಬಿಡಿ, ತುಂಬ ಒಳ್ಳೆ ಸ್ಮೆಲ್ ಹಾಗೂ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಹಾಗೂ ಕಸೂರಿ ಮೇಥಿ ನಮ್ಮ ಬೆನ್ನು ಅದು ಇದಕ್ಕಿದೆ ಎಲ್ಲದಕ್ಕೂ ಒಳ್ಳೆಯದು ನಮಗೆ. ಮೆಂತ್ಯ ಸೊಪ್ಪು ಆದ್ದರಿಂದ ಅದು
ಓಕೆ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇವಾಗ ನಾವು ಗ್ಯಾಸ್ ಸ್ಲೋ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಮಸಾಲ ಅದು ಇದೆಲ್ಲ ಚೆನ್ನಾಗಿ ಒಟ್ಟಿಗೆ ಫ್ರೈ ಆಗಲಿ ಅಂತ ಹೇಳಿ ಗ್ಯಾಸನ್ನು ಸ್ಲೋ ಮಾಡಿಟ್ಟಿದ್ದೀನಿ. ಓಕೆ, ಇವಾಗ ಒಂದು 2 ನಿಮಿಷ ಆಗಿದೆ, ನಾನು ತೆಗಿತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಸ್ವಲ್ಪ ಗ್ಯಾಸನ್ನು ಫಾಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಮಸಾಲ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇವಾಗ ನಾವು ಇದಕ್ಕೆ ನೋಡಿ ಕಟ್ ಮಾಡಿ ಕೂಡ ನೋಡೋಣ. ನೋಡಿ, ಆಲೂಗೆಡ್ಡೆ ಕೂಡ ಸರಿಯಾಗಿ ಬೇಯ್ದು ಬಂದಿದೆ. ಇವಾಗ ನಾನು ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಪ್ಯೂರಿ ನಾನಿಲ್ಲಿ 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಬೇಗನೆ ಆಗುತ್ತೆ, ಕಟ್ ಮಾಡುವಷ್ಟು ನಮಗೆ ಟೈಮ್ ಇರಲ್ಲ ಬೆಳಗ್ಗೆ. ಹಾಗಾಗಿ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಮ್ಮೆಲೆ ಪ್ಯೂರಿ ಮಾಡಿ ಬೇಗನೆ ಹಾಕ್ಬೋದು. ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಗ್ಯಾಸ್ ಫಾಸ್ಟಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಸ್ವಲ್ಪ ಮಿಕ್ಸಿಯಲ್ಲಿ ಉಳಿದಿದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಡಿ. ಓಕೆ, ಗ್ಯಾಸ್ ಈಗ ಸ್ವಲ್ಪ ಫಾಸ್ಟಲ್ಲಿ ಇಡಿ ಗ್ಯಾಸ್. ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗಲಿ ಒಳ್ಳೆ ರೀತಿಯಲ್ಲಿ. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ ಹಾಗೂ ಗ್ಯಾಸನ್ನು ಸ್ಲೋ ಮಾಡೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿದು. ಓಕೆ, ನೋಡಿ, ಒಂದು 2 ನಿಮಿಷ ನಾನು ಇಟ್ಟಿದ್ದೆ. ಇವಾಗ ಚೆನ್ನಾಗಿ ಕುದಿ ಕೂಡ ಬರ್ತಾ ಉಂಟು. ಇವಾಗ ಚೆನ್ನಾಗಿ ಆಗಿದೆ. ಇದು ಆಲೂಗೆಡ್ಡೆ ಎಲ್ಲ ಬೇಯ್ದಿದೆ, ಮಸಾಲೆ ಎಲ್ಲ ಸರಿಯಾಗಿ ಫ್ರೈ ಆಗಿದೆ. ಇಷ್ಟೇ ಮಾಡಲಿಕ್ಕೆ, ಇದರಲ್ಲಿ ಇನ್ನೂ ಏನು ಮಾಡಲಿಕ್ಕಿಲ್ಲ. ಸರಿಯಾಗಿ ಬೇಯ್ದಿದೆ ನೋಡಿ, ಉಪ್ಪು ಇದೆಯಾ ನೋಡಿ. ಚಪಾತಿ ಒಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ಆಲೂಗೆಡ್ಡೆ ಸರಿಯಾಗಿ ಬೇಯ್ದಿರಬೇಕು. ನೋಡಿ, ಕಟ್ ಆಗುತ್ತೆ. ನೋಡಿ, ಕಟ್ ಮಾಡುವಾಗ ಕರೆಕ್ಟಾಗಿ ಕಟ್ ಆಗ್ತಾ ಉಂಟು. ನೋಡಿದ್ರಲ್ಲ, ಸರಿಯಾಗಿ ಬೇಯ್ದಿದೆ ಇವಾಗ ಆಲೂಗೆಡ್ಡೆ. ಲಾಸ್ಟಿಗೆ ಬೇಕಿದ್ದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ನಾನಿಲ್ಲಿ ಏನು ಹಾಕ್ತಾ ಇಲ್ಲ. ನೋಡಿ, ಈ ರೀತಿ ಆಗುತ್ತೆ ಪಲ್ಯ. ಹಾಗೂ ಸೂಪರಾಗಿ ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಆಲೂಗೆಡ್ಡೆದು ನಿಮಗೆ ತೋರಿಸಿದ್ದೀನಿ. ನೀವು ಜಾಸ್ತಿ ಹಾಕೋದಾದರೆ ಸ್ವಲ್ಪ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಆಯಿತು ಅಷ್ಟೇ. ಓಕೆ, ನಾನು ಗ್ಯಾಸನ್ನು ಕೂಡ ಆಫ್ ಮಾಡಿದೆ. ಇವಾಗ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದನ್ನು ಅನ್ನದೊಟ್ಟಿಗೆ, ಚಪಾತಿಯೊಟ್ಟಿಗೆ ಎಲ್ಲದೊಟ್ಟಿಗೂ ಚೆನ್ನಾಗಾಗುತ್ತೆ. ಇದು ರೊಟ್ಟಿಯೊಟ್ಟಿಗೆ ಕೂಡ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಓಕೆ, ನೋಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.